ಹೇಳ್ತಿದ್ರೆ ನಮಗೆಲ್ಲ ರೋಮಾಂಚನ ಆಗುತ್ತೆ. ಹೌದು, ಯಾಕೆ ಅಂತೀರಾ, ಮನೆಗೆ ಹಿರಿಯ ಅವ್ರು ಯಾವತ್ತೂ ತಪ್ಪು ಮಾಡಬಾರ್ದು. ಯಾಕೆಂದರೆ ನಮ್ಮಲ್ಲೊಂದು ಗಾದಿ ಮಾತಿದೆ, ಆಡುಭಾಷೆ ಇದೆ, ಹಿರಿಯ ಕುಂಚಾಲಿ ಮನ್ಮಕ್ಕಳಿಗೆಲ್ಲ ಅಂತ. ಆದರೆ ನಾನು ಚಲನಚಿತ್ರ ರಂಗಕ್ಕೆ ಬಂದಾಗ ಬರೋದಕ್ಕಿಂತ ಮುಂಚೆ ನಾನು ನಮ್ಮಮ್ಮನ ತೊಡೆ ಮೇಲೆ ಕೂತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಡ್ರ ಕಣ್ಣಪ್ಪ ಪಿಕ್ಚರ್ ನೋಡಿದ್ವಿ ನಾವು. ಏಕೆಂತಂದರೆ ನನ್ನ ದೃಷ್ಟಿಯಲ್ಲಿ ರಾಜ್ಕುಮಾರ್ಗಿಂತ ಮಹಾನುಭಾವರಿಲ್ಲ ಚಿತ್ರರಂಗದಲ್ಲಿ, ಹೇಳೋದಾಯ್ತು ಅಂತಂದರೆ. ಯಾಕೆಂತಂದರೆ ನಾವು ಅವರಿಂದ ಕಲಿತದ್ದು ಅಪಾರ, ಪಾರವೇ ಇಲ್ಲದಷ್ಟು. ಅದಕ್ಕೆ ಹಳ್ಳಿ ಶಬ್ದದಲ್ಲಿ ಅಪಾರ ಅಂತಂದರೆ ಅದಕ್ಕೆ ಕೊನೆ ಇಲ್ಲ, ಅಷ್ಟು ಕಲಿತು ದಡ ಇಲ್ಲ. ಮನುಷ್ಯನಾದವನು ಹೆಂಗೆಂಗೂ ಬದುಕ್ಬಿಡೋದಲ್ಲ ಕಂದ, ಹಿಂಗೇ ಬದುಕಬೇಕು. ಪುರ್ಸೊತ್ತಾಗಿದ್ದಾಗ ನಮಗೆ ಇದು ಮಾಡೋರು. ಎಷ್ಟು ನಾವು ನಡ್ಕೊಂಬಂದಿದ್ದ ದಾರಿ ಮರಿಬಾರ್ದು ಕಂದ. ನಾವು ನಡ್ಕೊಂಬಂದಿದ್ದ ದಾರಿನ ಮರಿದಂಗಿದ್ರೆ ದೇವರು ನಮಗೆ ಮುಂದಕ್ಕೆ ಹತ್ತಕ್ಕೆ ಮೆಟ್ಲು ತೋರಿಸ್ತಾನೆ, ಇಲ್ದಿದ್ರೆ ಇಲ್ಲ ಅಷ್ಟೇ. ಹುಷಾರಾಗಿರಬೇಕು. ಯಾರ ಬಾಯಲ್ಲಿ ಕೆಟ್ಟವನು ಅನ್ನಿಸ್ಕೊಳ್ಳೋದು ಒಂದು ಅರ್ಧ ಗಂಟೆ ಕೆಲಸ, ಅದೇ ಒಳ್ಳೆಯನು ಅನ್ನಿಸ್ಕೊಳ್ಳೋದಕ್ಕೆ ಜೀವಮಾನ ತೆಗಿಬೇಕಾಗತ್ತೆ ಅನ್ನೋ ಮಾತನ್ನೆಲ್ಲ ಹೇಳ್ಕೊಟ್ರು. ಇವತ್ತಿನವರು ಕ್ಯಾರವಾನ್ ಕೇಳ್ತಾರೆ, ಒಂದು ಟಿ ವಿ ಸೀರಿಯಲಲ್ಲಿ ಕ್ಯಾರವಾನ್ ಕೇಳ್ತಾರೆ. ರಾಜ್ಕುಮಾರ್ ಕ್ಯಾರವಾನ್ ನೋಡಲೇ ಇಲ್ಲ ಮಹಾನುಭಾವ. ರಾಜ್ಕುಮಾರ್ ಕೇಳಿದರೆ ಬೇಕಾದ್ರೆ ಎಲ್ಲದನ್ನು ತಗೊಂಬಂದು ಮುಂದೆ ಕೊಡೋರು. ನಾನು ನನ್ನ ಕಣ್ಣಾರ ನೋಡಿದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾರಾದರೂ ಪ್ರೀತಿಯಿಂದ ಹಣ್ಣು ತಗೊಂಬಂದು ಕೊಟ್ಟರೆ ಎಲ್ಲರಿಗೂ ಹಂಚಿ, ಇಲ್ಲ 4-5 ಅಷ್ಟೇ ಇರೋದು ಅಂತಂದರೆ ಅದನ್ನೇ ಕುಯ್ದು ಹಂಚಪ್ಪ ಎಲ್ಲರಿಗೂ. ಹಾಗೆ ಹಂಚಿ ತಿಂದ ಜೀವ ಯಾರಾದ್ರು ಹೇಳಿದರೆ ಅದು ರಾಜ್ಕುಮಾರ್. ಆಮೇಲೆ ಇನ್ನೊಂದೇನು ಅಂತಂದರೆ ಊಟನೂ ಅಷ್ಟೇ, ತುಂಬ ಇದು ರುಚಿಕಟ್ಟಾದ ಊಟ ಆಗಿರಬೇಕು, ಇದಾಗಿರಬೇಕು. ಆಮೇಲೆ ಊಟ ಮಾಡಿದಾಗ ಹೆಂಗಿರೋದು ಅಂತಂದರೆ ಅವ್ರ ತಟ್ಟೆಯಲ್ಲಿ ಊಟ ಮಾಡಿ ತಟ್ಟೆಯಲ್ಲಿ ಇನ್ನೊಬ್ಬರು ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಊಟ ಮಾಡಿರೋರು ಕೇಳಿ ವಾಸಣನ ನೀಟಾಗಿ ಏನೂ ಬಿಡ್ತಾ ಇರಲಿಲ್ಲ. ಏಕೆಂತಂದರೆ ಅಗಳಿನ ಮೇಲೂ ದೇವರು ತಿನ್ನೋರು ಹೆಸರು ಬರೆದಿರ್ತಾನೆ ಅಂತಾರಲ್ಲ, ಅದಕ್ಕೆ ಸಾಕಾರವಾಗ ನಡ್ಕೊಂಡಂಥ ದೇವರಾಣೆ ಒಳ್ಳೆಯಂಥ ವ್ಯಕ್ತಿ ಇದು. ಹಾಗಾಗಿ ಅವ್ರ ಬಗ್ಗೆ ಕೇಳಿದ್ರೆ ಏನ್ರಿ, ಒಂದು ದಿವಸ ಒಂದು ಎಪಿಸೋಡ್ ಸಾಕಾಗಲ್ಲ. ಟಿ ವಿ ಫ್ರೈನ್ ಬೇಕಾದ್ರೆ ಒಂದು ತಿಂಗಳು ಹೇಳಿದ್ರೆ ಹೇಳ್ತೀವಿ ನಾವು. ಯಾಕೆಂತಂದರೆ ಒಂದು ಸತಿ ಮಾತಾಡ್ಬೇಕಾದ್ರೆ ಏನಾಯ್ತು ಅಂದರೆ, ಒಂದು ಪಿಕ್ಚರ್ ಒಂದು ಮುತ್ತಿನ ಕಥೆ ಅಂತ, ಒಂದು ಮುತ್ತಿನ ಕಥೆಯಲ್ಲಿ ಮಾಡಬೇಕಾದ್ರೆ ಕ್ಯಾಮ್ರಾಮನ್ನು ಮತ್ತು ಡೈರೆಕ್ಷನ್ ಬಂದು ಶಂಕರ್ ನಾಗು, ಆಮೇಲೆ ನಮ್ಮ ಗೌರಿ ಶಂಕರ್ ಕ್ಯಾಮ್ರಾಮನ್, ಅವರಿಬ್ಬರು ಒಳ್ಳೆ ಕಾಂಬಿನೇಷನ್ನು. ಅಣ್ಣವರು ಸಮುದ್ರ ತೀರದಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ಘಟನೆ ನಾನು ಇವತ್ತು ಜ್ಞಾಪಿಸ್ಕೊಳ್ತೀನಿ. ನನ್ನ ಕಣ್ಣು ಮುಂದೆ ನಡೆದಂಗಿದೆ. ಏನಾಯಿತು ಅಂತಂದರೆ ಅವ್ರನ್ನ ಹೋಗಿ ಕರೆಯುವಂಥ ಧೈರ್ಯ ಯಾರಿಗೂ ಇಲ್ಲ. ಶಾರ್ಟ್ ರೆಡಿದೆ ಬನ್ನಿ ಅಂತ. ಆ ಸಮುದ್ರ ದಂಡೆಯಲ್ಲಿ ಸೂರ್ಯಾಸ್ತಮಾನ ಆಗ್ತಾಯಿದೆ, ಅದನ್ನು ನೋಡ್ಕೊಂಡು ಮೈಮರ್ತ್ಕೊಂಡು ಹಿಂಗೆ ಕಣ್ಣು ಮಿಟುಕಿಸ್ದಾಗಲೇ ಲೀನವಾಗಿಬಿಟ್ಟಿದೆ. ನಾನು ಹತ್ರ ಹೋದವನು, ನನಗೂ ಯಾಕೋ ಅವ್ರು ಲೀನವಾಗಿದ್ದು ನೋಡಿ ಭಂಗ ಆಗತ್ತೆ. ಸರಿ, ನಾನು ಕೆಳಗಡೆ ಕೂತ್ಕೊಂಡೆ. ಹಿಂಗೆ ಕೆಳಗಡೆ ಕೂತ್ಕೊಂಡಾಗ ಇದಾಯಿತು. ಭಾಳ ಹೊತ್ತಾದಮೇಲೆ ನೋಡ್ಬಿಟ್ಟು ಸರಿ ಹಿಂಗೆ ಮಕ್ಕ ಒರೆಸ್ಬಿಟ್ಟು, ಯಾವಾಗ ಬಂದೆ ಕಂದ, ಎಷ್ಟೊತ್ತಾಯ್ತು ನೀನು ಬಂದು? ನಾನು ಬಂದು ಪಕ್ಕದಲ್ಲಿ ಕೂತಿದ್ದು ಗೊತ್ತಿಲ್ಲ ಅವರು, ಅಷ್ಟು ಲೀನವಾಗಿದ್ದರು. ಯಾವುದೋ ಒಂದು ಶ್ಲೋಕ ಹೇಳ್ತಾಯಿದ್ರು. ಅದಾಗಿದ ತಕ್ಷಣವೇ ಅಣ್ಣಯ್ಯ ತುಂಬ ಹೊತ್ತಾಯಿತು. ಅಷ್ಟೊತ್ತಿಗೆ ಏನಾಯಿತು, ನನಗೆ ಏನೋ ಒಂದು ಇಕ್ಕಿದಂಗೆ ಒಂದು ಮಾತು ಕೇಳಬೇಕು ಅಂದರೆ, ಅಣ್ಣಯ್ಯ ಜೀವನದಲ್ಲಿ ಗುರು ಅಂದರೆ ಯಾರು ಅಂತ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದೆ. ಅಷ್ಟೇ ತೊಡಕಿನ ಪ್ರಶ್ನೆನೂ ಕೇಳಿದೆ. ನಾನು ಹೇಳ್ದಂಗೆ ಕೇಳ್ತೀನಿ ಅಣ್ಣಯ್ಯ. ಸಿದ್ಧಾರೂಢರ ಆತ್ಮಚರಿತ್ರೆ ಓದು, ಗುರು ಅಂದರೆ ಏನು ಅಂತ ಗೊತ್ತಾಗುತ್ತೆ ಅಂತ. ಇದನ್ನು ಹೇಳಲೇಬೇಕು ನಾನು. ಆವಾಗ ನನಗೆ 3 ದಿವಸ ಉಡುಪಿಯಲ್ಲಿ ಶೂಟಿಂಗ್ ನಡೀತಾ ಇದ್ದಿದ್ದು. ತಕ್ಷಣವೇ ಏನು ಮಾಡಿದೆ, ನನಗೆ ಒಂದು 4 ದಿವಸ ಸಮಯ ಸಿಕ್ತು. ಇವತ್ತು ಓದು ಹುಚ್ಚು ತುಂಬ ಇದೆ ನನಗೆ. ಹಂಗಾಗಿ ನಾನೇನು ಮಾಡಿದೆ, ಬಂದೆ. ಸಿದ್ಧಾರೂಢರ ಚರಿತ್ರೆ ಬೇಕು ನನಗೆ, ಎಲ್ಲಿ ಸಿಗುತ್ತೆ ಅಂತ ನನ್ನ ಆತ್ಮೀಯ ಸ್ನೇಹಿತ ಮತ್ತು ಮಾರ್ಗದರ್ಶಕ, ಗುರು ಸಮಾನವಾದವನು KT ಮಂಜುನಾಥಯ್ಯರ್ ಅಂತ ಕೇಳಿದೆ. ಅವಾಗ ಅವ್ರೇನು ಮಾಡಿದ್ರು, ನನ್ನ ಹತ್ರ ಇದೇ ಬರ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಲೈಬ್ರರಿಯಿಂದ ತೆಗೆದುಕೊಟ್ರು. ಅದರಲ್ಲಿ ನೋಡ್ತಾ ಹೋದಾಗ ಏನಾಯಿತು ಅಂದರೆ, ಅಣ್ಣವ್ರದ್ದು ರಾಧಾಕೃಷ್ಣ ಸ್ವಾಮಿಗಳದ್ದು ಪಕ್ಕ ಕೂತಿರೋ ಫೋಟೋ ಇದೆ. ಸಿದ್ಧಾರೂಢರು, ಆಮೇಲೆ ನಮ್ಮ ಇವರು ಸ್ವಾತಂತ್ರ್ಯ ಹೋರಾಟಗಳು ತಿಲಕರು ಪಕ್ಕದಲ್ಲಿ ಕೂತಿರೋ ಫೋಟೋಗಳಿದೆ. ಅದನ್ನೆಲ್ಲ ಪೂರ್ತಿ ಓದಿದೆ. ಪೂರ್ತಿ ಓದಾದ್ಮೇಲೆ 4 ದಿವಸಕ್ಕೆ ಮತ್ತೋಗಿ ಶೂಟಿಂಗ್ ಅಟೆಂಡ್ ಮಾಡಿದೆ. ಅಣ್ಣಯ್ಯ ನಾನು ಓದಿದೆ ಅಂತಂದರೆ, 4 ದಿವಸದಲ್ಲಿ ಓದ್ದಕ್ಕಂದ. ಅದರಲ್ಲಿ ನಿಮ್ಮದು ರಾಧಾಕೃಷ್ಣ ಸ್ವಾಮಿಗಳದ್ದು ಫೋಟೋ ಇತ್ತು,
ತಿಳುಕುರ್ದು ಸಿದ್ಧಾರೂಢರು ಒಟ್ಟಿಗೆ ಕೂತಿರೋ ಫೋಟೋ ಇತ್ತು. ನಾನು ನೋಡಿ ಭಾಳ ಖುಷಿಯಾಯಿತು ಕಣ್ಣೆ ಅಂದಾಗ, ಹಂಗಿದ್ರೆ ನೀನು ಓದಿದ್ಯಾ ಅಂದರು. ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಶಿವಶರಣರು ಒಬ್ಬರ ಸ್ವಾಮಿಗಳು ಬರ್ತಾರೆ. ಬಂದಾಗ ಮನೆಗೆ ಊಟಕ್ಕೆ ಆಹ್ವಾನ ಮಾಡ್ತಾರೆ ಅಣ್ಣವರು. ನಾವು ಇದು ಸಂಪ್ರದಾಯ ಲಿಂಗಧಾರಣೆ ಮಾಡ್ದಲ್ಲೇ ಇರೋ ಮನೆಗೆ ಊಟ ಮಾಡಲ್ಲ ಹಂಗೆ ಅಂದಾಗ, ಸ್ವತಃ ಅಣ್ಣವರು ಲಿಂಗ ದೀಕ್ಷೆನ ತಗೊಂಡು ಅವತ್ತು ಅವ್ರನ್ನ ಕರೆದು ಊಟ ಮಾಡಿದ್ರು. ಈ ಥರ ಮಹಾನುಭಾವರು ಇನ್ನೊಬ್ಬರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂತಂದರೆ ಅದಾದಮೇಲೆ ನಾವು ಸಿದ್ಧಾರೂಢರ ಬಗ್ಗೆ ಓದಿದ್ವಿ. ಎಲ್ಲರ ಬಗ್ಗೆ ಓದುವಂಥ ಒಂದು ಆಸಕ್ತಿ ಬೆಳೀತು. ಏಕೆಂತಂದರೆ ಇದನ್ನೆಲ್ಲ ಕಲಿಸಿದ್ದು ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು. ಆವಾಗ ಇಂಡಸ್ಟ್ರಿ ಇದ್ದಿದ್ದು ಇದರಲ್ಲಿ ಎಲ್ಲಿ ಅಂತಂದರೆ ಮಡ್ರಾಸಲ್ಲಿ. ಆ ಮಡ್ರಾಸ್ಗೆ ಹೋಗ್ಬೇಕಾದ್ರೆ ಹೋಗಿದ ತಕ್ಷಣ ಫಸ್ಟ್ ನಾವು ಅಟೆಂಡೆನ್ಸ್ ಹಾಕೊಂಡ್ಬಿಡ್ಬೇಕು. ನಾವು ಇಂತಿಂಥವ್ರು ಬಂದಿದ್ವಿ. ಹೋಗಿದ ತಕ್ಷಣ ಅಣೆಯ ಹಿಂಗೆ ಯಾರ್ಯಾರು ಬಂದಿದ್ರಿ ಕಂದ, ಎಲ್ಲರೂ ಬಂದ್ಬಿಡಿ, ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡೋಣ. ಸ್ವತಃ ಹೃದಯಪೂರ್ವಕವಾಗಿ ಒಡ ಹುಟ್ಟಿದ ಅಣ್ಣ ಹೇಳ್ತಾನೋ ಇಲ್ವೋ ಇರ್ತಿದ್ದ ದಿವಸದಲ್ಲಿ. ಆದರೆ ಕನ್ನಡದ ನಟರಾಗಿ ನಾನು ಆ ಸುಖನ ಅನುಭವಿಸಿದ್ದೀನಿ. ನಾನು ಆ ವಿಷಯದಲ್ಲಿ ಪುಣ್ಯವಂತ ಅಂತ ಯಾಕೆ ಹೇಳ್ಕೊಳ್ತೀನಿ ಅಂದರೆ, ನನ್ನ ಒಡ ಹುಟ್ಟಿದ ಅಣ್ಣ ಬಸವರಾಜು ನನಗೆ ಎಷ್ಟು ಜೀವನದಲ್ಲಿ ಒಳ್ಳೆ ಬುದ್ಧಿ ಕಲಿಸಿದ್ನೋ, ನಾನು ಇಂಡಸ್ಟ್ರಿಗೆ ಬಂದಾಗ ಅಷ್ಟೇ ಒಳ್ಳೆ ಬುದ್ಧಿ ಮಾರ್ಗದರ್ಶನ ಕಲಿಸಿದ್ದು ಅಂದರೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್. ಅವರಿಬ್ಬರಿಗೂ ಶರಣಾರ್ಥಿ.